ಎಷ್ಟೋ ಜನ ಈ ನಮ್ಮ ಎಪಿಸೋಡ್ಗಳನ್ನ ನೋಡಿದಂತ ಸಂದರ್ಭದಲ್ಲಿ ಬಹುತೇಕ ಮಂದಿ ಒಂದಷ್ಟು ಮಾತಾಡಿದ್ದಾರೆ, ಕರೆ ಮೂಲಕ ಮಾತಾಡಿದ್ದಾರೆ, ಮೆಸೇಜ್ಗಳು ಹಾಕಿದ್ದಾರೆ, ನೇರವಾಗಿ ಮಾತಾಡಿದ್ದಾರೆ. ನಮ್ಮಲ್ಲಿ ಇಲ್ದೇ ಇರೋ ಜಾತಿಗಳನ್ನೆಲ್ಲ ನೀವು ತಂದು ತುರುಕ್ತಾ ಇದ್ದೀರಿ, ಸೊ ನೀವೇ ಸರಿ ಇಲ್ಲ, ನಾವು ದ್ರಾವಿಡರಲ್ಲ, ದ್ರಾವಿಡರು ನಮ್ಮಲ್ಲಿ ಇಲ್ಲ, ಶೂದ್ರರು ಅನ್ನೋದಿಲ್ಲ, ಅದೆಲ್ಲ ಹಳೆ ಕಾಲದಲ್ಲಿ ಇತ್ತು, ಈಗ ನಾವೆಲ್ಲ ಒಂದು. ನಾ ಅದೇ ಪ್ರಶ್ನೆ ಅವ್ರಿಗೆ ಕೇಳಿದಾಗ, ಅಲ್ಲಪ್ಪ ಅವರೇ ಹೇಳ್ತಾರೆ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ, ಆದ್ರೆ ನಮ್ ಜೊತೆ ಅವ್ರು ಸೇರಲ್ಲ. ನಾವೇನ ಅವ್ರನ್ನ ಮಾಂಸ ಮಡ್ಡಿ ತಿನ್ನಿ ಅಂತ ಹೇಳ್ತಲ್ಲ, ಹೆಂಡ ಹೆಣ್ಣು ಮತ್ತೊಂದು ಕುಡೀರಿ ನಾವ್ ಹೇಳ್ತಾ ಇಲ್ಲ. ಇಂಪಾರ್ಟೆಂಟ್ ನೀವು ಒಂದ್ ಪಂಕ್ತಿಲಿ ಕುತ್ಕೊಂಡು ಊಟ ಮಾಡಕ್ ಆಗದೆ ಇರೋ ಹೇಗೆ ನಾವು ನಮ್ಮನ್ನ ಒಂದ್ ಮಾಡ್ಕೊಂತಾರೆ? ಅಲ್ಲ, ಇದೆಲ್ಲ ಏನಂದ್ರೆ ಅವರ ಪಿತೂರಿಗೆ ಬಲಿ ಆಗಿರೋರು ಆ ರೀತಿ ಮಾತಾಡ್ತಾರೆ. ಅಲ್ಲ, ಅದನ್ನೆಲ್ಲ ಮಾತಾಡೋರು ಯಾವುದೇ ಆರ್ಯರಲ್ಲ, ನಮ್ಮವ್ರೆ. ಸೊ ಅವನು ನನ್ ದ್ರಾವಿಡ ಅಂತ ಅವನಿಗೆ ಇಲ್ವೇ ಇಲ್ಲ. ದ್ರಾವಿಡ ಅಂದ್ರೆ ಬೇರೆ ಯಾವ್ದೋ ಹೊರಗಡೆಯಿಂದ ಬಂದಿರೋ ಜಾತಿ ಇರ್ಬೇಕು, ಇವರೆಲ್ಲ ಅವ್ರು ಇರ್ಬೇಕು, ನಾನ್ ಶ್ರೇಷ್ಠ ಅಂತ ಅವ ಇಲ್ಲ. ನೋಡಿ, ಇತ್ತೀಚೆಗೆ ಮೊದ್ಲಾದ್ರೂ ಸ್ಕೂಲ್ಗೆ ಯಾರು ಹೋಯ್ತಿರ್ಲಿಲ್ಲ. ಕಡ್ಡಾಯ ಶಿಕ್ಷಣ ಅಂತ ಮಾಡಾದ್ಮೇಲೆ 14ನೇ ವಯಸ್ಸವರೆಗೂ ಹೋಗ್ಬೇಕು. 14ನೇ ವಯಸ್ಸವರೆಗೂ ಸ್ಕೂಲ್ಗೆ ಹೋದ್ರು ಪ್ರತಿದಿನ ಜನಗಣಮನ ಹೇಳಿಸ್ತಾರಲ್ವಾ, ಅದ್ರಲ್ಲಿ ಏನ್ ಹೇಳ್ತೀವಿ ನಾವು? ಪಂಜಾಬ್, ಸಿಂಧ, ಗುಜರಾತ್, ಮರಾಠ, ಕರ್ನಾಟಕ, ಕೇರಳ, ಆಂಧ್ರ, ತಮಿಳುನಾಡು ಅಂತೀವ? ಇಲ್ಲ. ಏನಂತೀವಿ? ದ್ರಾವಿಡ, ಉತ್ಕಲ, ವಂಗ ಅಂತೀವಿ. ಅಂದ್ರೆ ಭಾಷಾದ ಅರ್ಥವಾಗೇನೆ ಅದು ರವೀಂದ್ರನಾಥ ರಾಷ್ಟ್ರಗೀತೆ ರವೀಂದ್ರನಾಥ ಠಾಕೂರ್ ಅವರು. ಅದೇ ರೀತಿ ಕುವೆಂಪು ಅವರು ನಾಡಗೀತೆನಲ್ಲೂ ಇದನ್ನೆಲ್ಲ ಬಳಸಿದ್ದಾರೆ. ಸೊ ಅಲ್ಲೇ ಬೆಳಿಗ್ಗೆ ಎದ್ದು ಹೇಳ್ತೀವಿ ನೋಡಿ, ನಾಡಗೀತೆ ಈ ಪ್ರೈವೇಟ್ ಸ್ಕೂಲಲ್ಲೆಲ್ಲ ಹೇಳ್ಸಲ್ಲ. ಯಾಕೆ? ಅವರೆಲ್ಲ ನಮ್ಗೆ ಕರ್ನಾಟಕ ಬೇಕಾಗಿಲ್ಲ, ಇಂಡಿಯಾ ಬೇಕು, ಇಂಡಿಯಾನು ಅಲ್ಲ ಇಂಗ್ಲಿಷ್ ಬೇಕು ಅಷ್ಟೇ, ಹಿಂದೂಸ್ತಾನ, ಈ ತರದ ಒಂದು ಕೆಟ್ಟ ಕಲ್ಪನೆ ಬೇಕು ಅನ್ನುವಂತ ಜನ. ಈ ಜನಗಣಮನ ಹೇಳ್ತಾರಲ್ಲ, ಏನ್ ಇವ್ರು ಅರ್ಥ ಮಾಡ್ಕೊಂಡಿದ್ದಾರೆ? ಪೂರ್ಣವಾಗಿ ದ್ರಾವಿಡ ಭಾಷೆಗಳನ್ನ ಉಲ್ಲೇಖ ಮಾಡದೆ, ದ್ರಾವಿಡ ಉಲ್ಲೇಖ ಮಾಡದೆ ಬರ್ದಿರುವಂತದ್ದು ರವೀಂದ್ರ. ನೀವು ಬೆಳಿಗ್ಗೆ ಎದ್ರೆ ಅದನ್ನ ಹೇಳಿ 10 ವರ್ಷ ಹೇಳಿ, ತಿರ್ಗಾ ನಾವು ದ್ರಾವಿಡರಲ್ಲ ಅಂತಂದ್ರೆ ನೀ ಕ್ವಶನ್ ಮಾಡಿದ್ಯಾ ನೀನ್ ಯಾವತ್ತಾದ್ರು? ಯಾಕೆ ನೀನ್ ಇಲ್ಲಿ ಬಂದ್ ನಮ್ಮ ಹತ್ರ ಮಾತಾಡ್ತೀಯಲ್ಲ, ಕಮೆಂಟ್ ಅಲ್ಲಿ ಮಾತಾಡ್ತೀಯಲ್ಲ, ನೀನ್ ಬರೀ ಹಂಗಾದ್ರೆ ನೀನು ಇವತ್ತು ಅದು ಸಂವಿಧಾನ ಬದ್ಧವಾಗಿ ನಮಗ್ ರಾಷ್ಟ್ರಗೀತೆ, ಇವತ್ತು ರಾಷ್ಟ್ರಗೀತೆನ ನಾನೇನಾರ ಅವಹೇಳನ ಮಾಡಿದ್ರೆ, ಇಲ್ಲ ರಾಷ್ಟ್ರಗೀತೆ ಆಡುವಾಗ ನಾನೇನಾದ್ರೂ ಅಲ್ಗಾಡ್ಬಿಟ್ರು ಕೂಡ ಪನಿಷ್ಮೆಂಟ್ ಆಗುತ್ತೆ. ಅಷ್ಟು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇರುವಾಗ, ನೀನು ಅದರಲ್ಲಿ ಇರೋದನ್ನ ಒಪ್ಕೊಂಡಿರುವಾಗ ಇಲ್ಲಿ ಬಂದ್ಬಿಟ್ಟು ಕಮೆಂಟ್ ಅಲ್ಲಿ ಕೋತಿ ಆಟಗಳು ಆಡೋದು. ಸೊ ನಾವೇ ಶ್ರೇಷ್ಠ ಅನ್ನುವಂಥದ್ದು ಮೊದ್ಲೇ ಹೇಳ್ದಂಗೆ ಯಾವುದೇ ಆರ್ಯ ಬಹುತೇಕ ಶೇಕಡ. ಹಂಗಾದ್ರೆ ಆರ್ಯ ಸಮಾಜ ಅಂತ ಕಟ್ಟಿದ್ರಲ್ಲ ಅವರು, ರಾಜಾರಾಮ್ ಮೋಹನ್ ರಾಯ್, ಏನಕ್ಕೆ ಕಟ್ಟಿದ್ರು ಆರ್ಯ ಸಮಾಜ ಅಂತ? ದ್ರಾವಿಡ ಆರ್ಯನೂ ಇಲ್ಲ ಅಂತ. ಹೌದು. ಇಲ್ಲಿ ನೀವು ಬ್ರಾಹ್ಮಣರ ಕೆಫೆ ಅಂತ ಇದೆಯಲ್ಲ, ಬ್ರಾಹ್ಮಣರ ಹೋಟೆಲ್ ಅಂತ ಇದೆಯಲ್ಲ, ಬ್ರಾಹ್ಮಣರ ಇಡ್ಲಿ ಸಾಂಬಾರ್ ಅಂತ ಇದೆಯಲ್ಲ, ಬ್ರಾಹ್ಮಣರ ಮ್ಯಾಟ್ರಿಮೋನಿಯಲ್ ಅಂತ ಇದೆಯಲ್ಲ, ಅದನ್ನ ನೀನ್ ಕೇಳಿದ್ಯಾ ಹೋಗಿ ಯಾವತ್ತಾದ್ರು? ಅದನ್ನ ನಾನು ಮೊದ್ಲೇ ಕೇಳ್ದೆ. ಸೊ ಅದನ್ನ ಪ್ರಶ್ನೆ ಮಾಡುವಂತವ್ರು ನಮ್ಮವರೇ ಅಂತ, ಅದು ನಮ್ ದುರಾದೃಷ್ಟ ಅಂತ. ಇಲ್ಲ, ಅದೇನಂತಂದ್ರೆ ಅವ್ರಿಗೆ ಕೀಳರಿಮೆ ಇರುತ್ತೆ ಸರ್. ಆ ಕೀಳರಿಮೆ ಅವ್ರಿಗೆ ಏನ್ ಮಾಡಿಸ್ತದೆ? ನಾವು ಬ್ರಾಹ್ಮಣರು ಆಮೇಲೆ ತುಂಬಾ ಜನ ಹೇಳ್ತಾರೆ ಬ್ರಾಹ್ಮಣರು ಅಂದ್ರೆ ಅವ್ರು ಬಿಡಪ್ಪ ಬ್ರಾಹ್ಮಣ ಬುದ್ಧಿವಂತ. ನಾನ್ ಹೇಳ್ತೀನಿ, ಅವ್ರು ಯಾವ ಕಾರಣಕ್ಕೂ ಬುದ್ಧಿವಂತರಲ್ಲ, ಕುತಂತ್ರಿಗಳವ್ರು. ಯಾವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಗೆಲ್ಲೋದಕ್ಕೋಸ್ಕರ ಆತನಿಗೆ ಸಿಗ್ಬೇಕಾದ ಸವಲತ್ತನ್ನ ಕಟ್ ಮಾಡ್ಬಿಟ್ಟು ಪಂದ್ಯಕ್ಕೆ ಕರೀತಾನೆ, ಅವನು ಹೆಂಗ್ ಬುದ್ಧಿವಂತ ಆಯ್ತಾನ ಸರ್? ಈಗ ಪಂದ್ಯ ಅಂದಾಗ ನೆನಪು ಬಂತು, ಬಹುಶಃ ಡಾಕ್ಟರ್ ಪ್ರಭುಶಂಕರ್ ಅವ್ರದ್ದು ಎಲ್ಲೋ ಬರೀತಾರೆ ಒಂದ್ ಕಡೆ ಕುವೆಂಪು ಅವರು ಕುರಿತು. ಕುವೆಂಪು ಅವರು ಒಂದು ಉತ್ತುಂಗ ಸ್ಥಾನದಲ್ಲಿದ್ದಂತ ಸಂದರ್ಭದಲ್ಲಿ ಒಂದಷ್ಟು ಜನ ಅವನಿಗೇನು ಗೊತ್ತು ಶೂದ್ರನಿಗೆ ಸಾಹಿತ್ಯ, ಅವ್ನು ಬರೆದು ಒಬ್ರು ಸಾಹಿತ್ಯ ಅಂತೆಲ್ಲ ಮಾತಾಡ್ತಾ ಇರ್ತಾರೆ ಹೊರಗಡೆ. ಜವರೇಗೌಡರು ಇವರು ಪ್ರಭುಶಂಕರ್ ಎಲ್ಲ ಹೋಗಿ ಕೇಳ್ಕೊಂಡಾಗ, ನೀವೇನಾದ್ರೂ ಒಂದು ಕಾಮೆಂಟ್ ಮಾಡಿ ಅಂದ್ರೆ ಯಾವ್ದೋ ಒಂದು ಪ್ರೆಸ್ ಮೀಟ್ ಅಥವಾ ಮತ್ತೊಂದು ಮಾಡಿ ಉತ್ತರ ಕೊಡಿ ಅಂತ ಕೇಳ್ತಾರೆ, ಎಲ್ಲ ಮಾತಾಡ್ತಾರೆ ಅಂತ. ಅವರು ಸೂಕ್ಷ್ಮವಾಗಿ ಒಂದೇ ಪದ ಹೇಳ್ತಾರೆ, ಇವತ್ತಿನ ನವೇದ ಕಚ್ಚಪಡೆ ಹುಡುಗೋಸಿ ಅಂತ ಹೇಳ್ತೀವಲ್ಲ. ಸೊ ಅಂದ್ರೆ ಅದಂತ ಮುಖ್ಯವಾದ ಅಂಗವನ್ನ ಮುಚ್ಕೊಳ್ಳಿಕ್ಕೆ ಏನು ಕೌಪಿನ ಧರಿಸ್ಕೊತಾ ಇದ್ರು, ಅದು ಧರಿಸ್ಕೊಂಡ ನಂತರ ಕುಸ್ತಿ ಮಾಡ್ಬೋದು. ಅದನ್ನು ಕುಸ್ತಿ ಮಾಡ್ಲಿ ಅಂದ್ರೆ ಎಷ್ಟು ಅರ್ಥಗರ್ಭಿತವಾಗಿತ್ತು ಅಂತ. ಅದಕ್ಕೂ ಒಂದು ಕಟ್ತಾರೆ ಅವರು. ಕುವೆಂಪು ಬಹುಶಃ ಅವರ ತಂದೆ ಪಿಂಡ ಅಲ್ಲ ಅನ್ನುವಂತ ದುರಹಂಕಾರದ ಒಂದು ಏನು ಅಸಹ್ಯವಾದ ಮಾತನ್ನು ಸಹ ಅವರು ಸಹ ಉಲ್ಲೇಖ ಮಾಡಿದ್ದಾರೆ ಅವರು. ಕುವೆಂಪು ಅವರು ನೀವ್ ಹೇಳ್ತಾ ಇರೋದು ಅದೊಂದು 50-60 ವರ್ಷದ ಹಿಂದೆ. ಓಕೆ, ಈಗ ಮೊನ್ನೆ ಪಾಪ ನಮ್ಮ ಇವರು ಸ್ವಾಮೀಜಿ ಒಬ್ರು ಇದ್ರಲ್ಲ, ಇವರು ತುಮಕೂರವರು ಶಿವಕುಮಾರ ಸ್ವಾಮೀಜಿ, ಅವ್ರ ಬಗ್ಗೆ ಒಬ್ಬ ಬ್ರಾಹ್ಮಣ ಎಷ್ಟು ಕೆಟ್ಟದಾಗ ಮಾತಾಡ್ತಾನೆ.
ಅವನು ಯಾವನೋ ಒಬ್ಬ ಅಲ್ಲಿದ್ದ ಅನ್ನದಾನ ಮಾಡ್ತಿದ್ದ. ಈ ರೀತಿ ಅವ್ರಿಗೆ ಸಹಿಸೋದಕ್ಕೆ ಆಗಲ್ಲ. ಏನೋ ಒಳ್ಳೆ ಕೆಲಸ ಮಾಡಿದವರೆಲ್ಲ ಅದು ಬ್ರಾಹ್ಮಣರು ಮಾತ್ರ. ಇಲ್ಲಿ ಒಳ್ಳೆ ಕೆಲಸ ನೋಡಿ, ಸರ್ವಜ್ಞನ ಹೆಂಗ್ ಹೈಜಾಕ್ ಮಾಡ್ಬಿಟ್ಟವ್ರೆ ಅಂದ್ರೆ ಅವ್ರಪ್ಪ ಬ್ರಾಹ್ಮಣ ಅಂತ ಅವ್ರ ತಾಯಿ ಬಂದು ಕುಂಬಾರವ್ರಂತೆ. ಈ ರೀತಿ ಸುಳ್ಳುಗಳನ್ನ ಮತ್ತೆ ಅದಕ್ಕೆ ಬೇಕಾದ ಸುಳ್ಳು ಪುರಾವೆಗಳನ್ನ ಸೃಷ್ಟಿ ಮಾಡಿ ಇತ್ತೀಚೆಗೆ ಮತ್ತೋರ್ವ ಬ್ರಾಹ್ಮಣ ಸನ್ಯಾಸಿ ಅದನ್ನು ಮಾತಾಡ್ತಾರೆ. ಹೌದು, ವಚನಗಳು ಸಹ ವೇದಗಳು ಅನ್ಬಿಡೋದು. ವೇದಗಳಿಂದಲೇ ವಚನಗಳು ಸೃಷ್ಟಿಯಾಗಿತ್ತು. ಆಯ್ತು, ವೇದಗಳಿಂದನೇ ವಚನ ಸೃಷ್ಟಿ ಆಯ್ತು. ಆದ್ರೆ ವೇದಗಳಿಗೆ ಪೂರಕವಾಗಲ್ಲ, ವೇದಗಳ ವಿರುದ್ಧ ಸೃಷ್ಟಿಯಾಗಿದ್ದು. ವೇದಗಳಲ್ಲಿ ಇದ್ದ ಅಸಹ್ಯಗಳನ್ನ ಒಡೆದಾಕಿ, ಅಸಮಾನತೆನ ಒಡೆದಾಕಿ ವಚನಗಳು ಸಮಾನತೆಯನ್ನ ಸಾರದಂತವು. ಅಸಮಾನತೆಯ ವೇದಗಳಲ್ಲಿ, ಸಮಾನತೆಯ ವಚನಗಳಲ್ಲಿ, ನಿನ್ನ ಸಂಸ್ಕೃತದ ವೇದಗಳಲ್ಲಿ, ನನ್ನ ಕನ್ನಡದ ವಚನಗಳಲ್ಲಿ. ಆ ವಚನ ಅಂತ ಬಂದಾಗ ಇತ್ತೀಚೆಗೆ ಮೊದಲಿಂದ ಗಮನಿಸಿಕೊಂಡು 12ನೇ ಶತಮಾನದಿಂದ ಆರಂಭವಾದಂತ ಈ ಚಳವಳಿ ಬಸವಣ್ಣನಿಂದ ಎಲ್ಲ ಅವ್ರನ್ನ 12ನೇ ಶತಮಾನದಿಂದ ಆರಂಭವಾಗಿ ಇತ್ತೀಚೆಗೆ ಕುವೆಂಪು ಅವರ ತನಕ ಬಂದು ಅದು ಮುಂದುವರೆದವಾಗಿ ನಮ್ಮ ಹಲವಾರು ಬುದ್ಧಿಜೀವಿಗಳಿದ್ದಾರೆ. ಭಗವಾನ್ ಆದಿಯಾಗಿ ಈ ಭಗವಾನ್ ನಮ್ಮವ್ರಿಗೂ ಎಷ್ಟು ತೆಗಳ್ತಾರೆ ಅಂತ ಅಂದ್ರೆ ಅದು ಅಸಹ್ಯವಾಗಿ ತೆಗಳ್ತಾರೆ. ಬಟ್ ಅವರ ವಿಚಾರಗಳನ್ನ ಯಾರು ಅದೆಲ್ಲ ಮಾಮೂಲಿ. ಕುವೆಂಪು ಅವರು ಅನುಭವಿಸಿದಾರೆ, ಅದನ್ನ ಎಲ್ಲರೂ ಅನುಭವಿಸಿದ್ದಾರೆ. ಪಂಪ ಅವರು ಅನುಭವಿಸಿದ್ದಾರೆ, ಚಂಪ ಅವರು ಅನುಭವಿಸಿದ್ದಾರೆ. ಇದೇ ಬಿಟ್ಟು ಚಳುವಳಿಗಳನ್ನ ಬಿಟ್ಟು ಮುಂದೆ ಬಂದ್ಬಿಟ್ಟಿದ್ದಾರೆ. ಅಲ್ಲ, ಈಗ ಏನಾಗಿದೆ, ನಾವು ಯಾರನ್ನ ನಮ್ಮವರು ಅಂತ ಕರಿತಾ ಇದೀವಿ. ನಾವು ಅವರು ದ್ರಾವಿಡ ಭಾಷೆಯ ಆಧಾರವಾಗಿ ನಮ್ಮವರು ಅಂತ ಇದ್ದೀವಿ, ದ್ರಾವಿಡ ಜನಾಂಗೀಯವಾಗಿ ನಮ್ಮವರು ಅಂತ ಇದ್ದೀವಿ, ಇಲ್ಲ ಜಾತಿ ಆಧಾರಿತವಾಗಿ ನಮ್ಮವರು ಅಂತ ಹೇಳ್ತಾ ಇದ್ದೀವಿ. ಚಿಂತನೆಯ ಆಧಾರವಾಗಿ ಅವರು ನಮ್ಮವರು ಅಲ್ಲ. ಆರ್ಯರಾಗೂ ಉಳಿದಿಲ್ಲ, ಆರ್ಯರ ಗುಲಾಮರಾಗಿ ಉಳಿದಿದ್ದಾರೆ, ಆರ್ಯರ ಗುಲಾಮ್ಗಿರಿಲಿ ಉಳಿದಿದ್ದಾರೆ. ಹಾಗಾಗಿ ಇನ್ನು ಮುಂದಕ್ಕೆ ನನಗನ್ಸೋದು ನಮ್ಮವರು ಯಾರು ಅಂದ್ರೆ ಚಿಂತನೆಯಿಂದ ಒಂದಾದವರೇ ನಮ್ಮವರು. ಅದು ಯಾವುದೇ ಜಾತಿಯವರಾಗಿರ್ಲಿ, ಯಾವುದೇ ಧರ್ಮದವರಾಗಿರ್ಲಿ, ಯಾವುದೇ ಒಂದು ಜನಾಂಗದವರಾಗಿರ್ಲಿ, ಆ ರೀತಿ ನಾವು ಬದಲಾವಣೆನ ನಾವು ಕೂಡ ಅಳವಡಿಸ್ಕೊಳ್ಬೇಕಾಗಿದೆ. ಅವ್ರಿಗೂ ಮನವರಿಕೆ ಆಗುತ್ತೆ. ಆಮೇಲೆ ಕೆಲವ್ರಿಗೆ ಮನವರಿಕೆ ಆಗಿಲ್ಲ ಅಂತಲ್ಲ, ಅವ್ರಿಗೆ ವೈಯಕ್ತಿಕವಾಗಿ ಏನೋ ಲಾಭ ಇರುತ್ತೆ. ಕೆಲವರೆಲ್ಲ ಹೇಳ್ತಾರೆ ಏನೋ ಅವ್ರಿಗೊಂದು ಕಮೆಂಟ್ಗೆ 2 ರೂಪಾಯಿ ಕೊಡ್ತಾರೆ ಅಂತ. ಅದೆಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಬಟ್ ನನಗೆ ಒಂದಂತೂ ಗೊತ್ತು, ಸಾವಿರಾರು ಜನನ್ನ ಇದೇ ರೀತಿ ಕೆಲಸ ಮಾಡೋದಕ್ಕೆ ಸಂಬಳ ಕೊಟ್ಟಂತೂ ಇಟ್ಟಿದ್ದಾರೆ, ಅದು ಗೊತ್ತು. ಆದ್ರೆ ಈ ಕಮೆಂಟ್ಗೆ 2 ರೂಪಾಯಿ ಕೊಡ್ತಾರೆ, ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಕೆಲವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವ್ರು ಆಗ್ತಾ ಇರ್ತಾರೆ, ನಿನಗೆ 2 ರೂಪಾಯಿ ಸಂದಾಯ ಆಯ್ತು, ಸುಮ್ಮನೆ ಇರು, ಸೈಲೆಂಟ್ ಆಗಿರು ಅಂತ. ಆ ರೀತಿ ಏನೋ ವೈಯಕ್ತಿಕವಾಗಿ ಲಾಭ ಪಡೆಯೋಕ್ಕೋಸ್ಕರ ಆ ಥರ ಮಾಡ್ತಿರ್ತಾರೆ.